ಎಸ್, ನೆಕ್ಸ್ಟ್ 24 ಅವರ್ಸ್ ನಾನು ಕಲಿತಾ ಇದ್ದೀನಿ ಈ ಒಂದು ಟ್ರೀ ಹೌಸ್ ಅಲ್ಲಿ. ಟ್ರೀ ಹೌಸ್ ಇಲ್ಲ ಅಲ್ಲ, ಟ್ರೀ ಹೌಸ್ ಇಲ್ಲ ಅಂದ್ರೆ ಏನಂತೆ, ಇವತ್ತು ನಾವು ಟ್ರೀ ಹೌಸ್ ನ ಮಾಡೋಣ. ಟ್ರೀ ಹೌಸ್ ನ ಮಾಡ್ಬೇಕಂದ್ರೆ ಒಂದ್ ಒಳ್ಳೆ ರೆಂಬೆ ಕೊಂಬೆಗಳಿರುವಂತ ಮರನ ಹುಡುಕ್ಬೇಕು. ಬನ್ನಿ ಮರನ ಹುಡ್ಕೋಣ. ಈ ಟ್ರೀ ಹೌಸ್ ನ ಕಟ್ಬೇಕಂದ್ರೆ ನಮಗೆ ಬೇಕಾಗಿರೋದು ಮರದ ಕೊಂಬೆಗಳು 3 ದಿಕ್ಕಲ್ಲಿ ಇರ್ಬೇಕು. ಹಾಗಾಗಿ ಸೂಟೇಬಲ್ ಆಗುವ ಮರನ ಹುಡುಕ್ತಾ ಫಾರೆಸ್ಟ್ ಒಳಗೆ ಹೊರಟೆ. ಹತ್ತತ್ರ 20 ಮರ ನೋಡಿದ್ಮೇಲೆ ಫೈನಲಿ ಈ ಮರ ಓಕೆ ಆಗಿದೆ. ರೆಂಬೆ ಕೊಂಬೆಗಳೆಲ್ಲ ನಾನು ಅನ್ಕೊಂಡಂಗೆ ಇದೆ. ಡಿಫಾರೆಸ್ಟೇಷನ್ ಮಾಡಕ್ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗಾಗಿ ನಾನು ಆದಷ್ಟು ಡೆಡ್ ಟ್ರೀನ ಹುಡುಕ್ತೀನಿ. ಸ್ಟ್ರೈಟ್ ಮರ ಹುಡುಕ್ತಾ ಕಾಡೊಳಗೆ ಹೋಗ್ತೀನಿ. ಮರ ಏನೋ ಸಿಗುತ್ತೆ, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಸಿಕ್ಲಿಲ್ಲ. ಇಲ್ಲಿಂದ ನಾನು ಲಿಫ್ಟ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇದನ್ನ ಇಲ್ಲಿ ತನಕ ಕಟ್ ಮಾಡಿ ತಗೊಂಡೋಗ್ತೀನಿ. ಒಂದೊಂದನ್ನೇ ತಗೊಂಡೋಗೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದೇ ಸರಿ ಎಲ್ಲ ದಾರ ಕಟ್ಕೊಂಡು ಎತ್ಕೊಂಡು ಹೋಗ್ತೀನಿ. ಏನಾದ್ರು ಪ್ರಾಬ್ಲಮ್ ಆದರೆ ನನಗೆ ಸಹಾಯ ಮಾಡೋಕ್ಕೆ ಇಲ್ಲಿ ಯಾರೂ ಇಲ್ಲ. ನಾನೇ ಸೇವ್ ಮಾಡ್ಕೊಳ್ಬೇಕು. ಹಾ, ಇಲ್ಲಿ ಸಹಾಯ ಮಾಡೋಕ್ಕೆ ಕ್ಯಾಮ್ರಾಮ್ಯಾನ್ ಇದ್ರು. ಆದರೆ ನಾನು ಇಷ್ಟಪಟ್ಟು ಮಾಡ್ತಿರೋ ಟ್ರೀ ಹೌಸ್ ಆಗಿರೋದ್ರಿಂದ ಸೊ ನೋ ಅದರ್ ಹ್ಯಾಂಡ್ಸ್. ಹಾಕೋರು ಇದನ್ನು ಫಸ್ಟ್ ಆಫ್ ಆಲ್ ಒಂದೊಂದೇ ಬಿದ್ದೋಗ್ತಿದೆ. ಬಟ್ ಆದರೂ ಒಂದೊಂದನ್ನೇ ಎತ್ಕೊಂಡು ಮೇಲೆ ಇಡೋಣ. ಬಿದ್ದೋಗಿದ್ನ ಮತ್ತೆ ಕೈಲಿ ಹಿಡ್ಕೊಂಡು ಹತ್ತಕ್ಕಾಗಲ್ಲ. ಸೊ ಎಲ್ಲದನ್ನು ಮೇಲೆ ಎಸಾಕ್ದೆ. ಬಟ್ ಇದೊಂದು ಉಳ್ಕೊಂತು. ಇಲ್ಲಿಂದ ಎಸೆಯಕ್ಕೆ ಟ್ರೈ ಮಾಡೋಣ. ಎಷ್ಟೇ ಎಸೆದ್ರು ಮೇಲೆ ಕೂರ್ತಿರ್ಲಿಲ್ಲ. ಈಗ ನಾನು ಆಗ್ಬೇಕು ಗಿರೀಶ್ ಚೋಪ್ರಾ ಅನ್ಸುತ್ತೆ. ಈ ಕಡೆ ಒಂದು ಮತ್ತೆ ಹಿಂಗೊಂದು ತುರ್ಕಿ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ. ಈ ವಾಲ್ ಈ ತರ ಕಟ್ಕೊಂಡಲ್ಲ, ಹಂಗಂಗೆ ಒಂದೊಂದಾಗಿ ಇಲ್ಲಿ ತನಕ ವಾಲ್. ಮನೆ ಗಟ್ಟಿಯಾಗಿರ್ಬೇಕಂದ್ರೆ ನಮಗೆ ದಾರ ಕಟ್ಟೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋಗಳಲ್ಲೆಲ್ಲ ಎಲ್ಲರೂ ಮನೆ ಕಟ್ತಾರಲ್ಲ, ಈ ತರ ಮನೆ ಕಟ್ಬೇಕಾದ್ರೆ ಎಲ್ಲರೂ ಪ್ರೊಫೆಷನಲ್ಸ್ಗಳು ಮಾಡೋದನ್ನ ನೋಡಿದ್ದೀನಲ್ಲ, ಹಾಗಾಗಿ ನಾನು ಮಾಡ್ಕೊಳ್ತಿದ್ದೀನಿ. ಹಾಗೆ ನೀಟಾಗಿ ಹಾಕ್ಕೊಳ್ಬೇಕು. ಯಾಕಂದರೆ ಮಳೆ ಬಂದರೆ ವೆದರ್ ಕೂಡ ಆವಾಗಲೇ ಮಳೆ ಬಂದೋಗಿದೆ. ಇನ್ನು ಮತ್ತೆ ನೈಟಿನ ಸ್ವಲ್ಪ ಮಳೆ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಮೇಲಿರೋದನ್ನು ನಾವು ಸ್ವಲ್ಪ ಕಂಫರ್ಟಬಲ್ ಆಗಿ ಮಾಡ್ಕೊಳ್ಬೇಕು. ಗೈಸ್, ಫೈನಲಿ ನನ್ನ ಟ್ರೀ ಹೌಸ್ನ ಸೈಡ್ ವಾಲ್ ಎಲ್ಲ ರೆಡಿಯಾಗಿ ಈ ರೇಂಜಿಗೆ ಬಂದು ನಿಂತಿದೆ ನೋಡಿ. ಇದಿಷ್ಟು ಮೇಲೆ ಇದು ಗಾಳಿ ಆಡ್ದಿರೋ ಥರ, ಮೇಲೆ ಯಾವುದು ಮಳೆ ಬರ್ದಿರೋ ಥರ ಸೈಡ್ ವಾಲ್ ಈ ಥರ ಬರುತ್ತೆ. ಮತ್ತು ಮುಂದೆನೂ ಅಷ್ಟೇ, ಅದು ಸೈಡ್ ಆ್ಯಂಗಲ್ಲೇ. ಟ್ರೀ ಹೌಸ್ನ ಪೋಲ್ಸ್ ಎಲ್ಲ ಕಟ್ಟಿ ರೆಡಿ ಆಗಿತ್ತು. ಆದರೆ ರೆಡಿ ಆಗಿದ್ರಲ್ಲಿ ಎಕ್ಸ್ಟ್ರಾ ಥ್ರೆಡ್ ಹಾಗೆ ಎಕ್ಸ್ಟ್ರಾ ಉದ್ದ ಇರೋ ಆಲ್ಮೋಸ್ಟ್ ಟೋಟಲ್ ಒಂದು 150 ಸರಿ ಹತ್ತಿ ಇಳ್ದಿದ್ದೀನಿ ಅನ್ಸುತ್ತೆ. ಈಗ ಮತ್ತೊಂದು ಸರಿ ಹತ್ತಿ ಇಳಿಬೇಕು. ಯಾಕಂದರೆ ದಾರ ಕೆಳಗೆ ಬಿದ್ದೋಯ್ತು. ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಮಳೆ ಉದುರುತ್ತಾ ಇದೆ. ಈ ಫಾರೆಸ್ಟಿಗೆ ಮುಂದೆ ಟ್ರೀ ಹೌಸ್ ಮಾಡ್ಬೇಕನ್ನೋದು ನನ್ನ ಮೈನ್ ಉದ್ದೇಶ ಇರಲಿಲ್ಲ. ಈ ಪಕ್ಕದ ಜಾಗದಲ್ಲಿ ನನ್ನ ಫ್ರೆಂಡಿನ ತೋಟ ಇದೆ, ಅದರಲ್ಲಿ ಅವನು ಬೆಳೆ ಹಾಕಿದ್ದಾನೆ. ಹಂದಿಗಳೆಲ್ಲ ಬಂದು ಬೆಳೆನ ತಿಂತಿದೆ ಅಂತೇಳಿ ಇಲ್ಲಿ ಬಂದು ನೈಟ್ ಸ್ಟೇ ಆಗ್ತಿರ್ತಾನೆ ನೋಡ್ಕೊಳ್ತಾ. ಅವನಿಗೋಸ್ಕರ ಒಂದು ಮನೆನ ಕಟ್ಕೊಂಡಿದ್ದ. ಒಂದು ವಾರದಿಂದ ಒಂದು ದೊಡ್ಡ ಮಳೆಗಾಳಿ ಎಲ್ಲ ಬಂದ್ಬಿಟ್ಟು ಅವ್ನು ಕಟ್ಟಿರೋ ಮನೆ ಏನಿತ್ತು ಅದೆಲ್ಲ ಮುರಿದು ಬಿದ್ದೋಗ್ಬಿಟ್ಟಿತ್ತು. ಹಾಗಾಗಿ ಈಗ ಮನೆ ಕಟ್ಕೊಳ್ಬೇಕು ಅಂತ ಹೇಳ್ತಿದ್ದ ನನ್ನ ಹತ್ರ. ಸೊ ಅವ್ನು ಬರೋಕ್ಕೂ ಮುಂಚೆನೇ ನಾನು ಇಲ್ಲಿ ಬಂದು ಒಂದು ತೋಟ ಇರೋ ಜಾಗದಲ್ಲೇ ನಾನು ಬಂದುಬಿಟ್ಟು ಅವನಿಗೋಸ್ಕರ ಮನೆ ಕಟ್ಕೊಡ್ತಿದ್ದೀನಿ. ಅದು ಸೇಫ್ ಆಗಿರಲಿ ಅಂತಲೇ ಟ್ರೀ ಮೇಲೆ ಕಟ್ಕೊಡ್ತಿದ್ದೀನಿ. ಅವ್ನು ಬರೋ ಟೈಮಲ್ಲಿ ಒಂದು 1/2 hour ಇದ್ದಂಗೆ ಒಂದು ಸರಿ ಕಾಲ್ ಮಾಡ್ತೀನಿ. ನಾನು ನಿನ್ನ ತೋಟದ ಹತ್ರ ಬಂದಿದ್ದೀನಿ ಬಾ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡು ಅವನಿಗೆ ನಾನು ಮಾಡ್ತಾರೆ ಈ ಟ್ರೀ ಹೌಸ್ನ ಸರ್ಪ್ರೈಸ್ ಆಗಿ ತೋರ್ಸೋಣ. ಟ್ರೀ ಹೌಸಿನ ಕಂಪ್ಲೀಟ್ ಆಗಿರಲಿಲ್ಲ, ಸೈಡ್ ವಾಲಿನ ಬಾಕಿ ಇತ್ತು. ಸೈಡ್ ಪ್ಯಾಚಪ್ ಆಯಿತು. ಕೆಳಗೆ ಮೆತ್ತಗಿರಲಿ ಅಂತ ಹೇಳ್ಬಿಟ್ಟು ಬೆಡ್ ಥರ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ತಗೊಂಡು ಬಂದಿದ್ದೀನಿ. ಒಂದು ಕೈಲಿ ಕ್ಯಾಮ್ರಾ, ಇನ್ನೊಂದು ಕೈಲಿ ಅದೇ ಎಲೆ ಇಟ್ಕೊಂಡು ಹತ್ತುತ್ತಿದ್ದೀನಿ. ತುಂಬ ರಿಸ್ಕ್ ಆಗ್ತದೆ ಟಾಸ್ಕ್, ಚಾಲೆಂಜು. ರಿಸ್ಕ್ ಇದ್ರಲ್ಲೇ ರಸ್ಕ್ ಸಿಗೋದು. ಇದನ್ನು ಫಸ್ಟ್ ಒಳಗೆ ಹಾಕ್ಬಿಡೋಣ.
ಗಾಯ್ಸ್ ಫೈನಲಿ ನನ್ನ ಟ್ರೀ ಹೌಸ್ ರೆಡಿ ಆಗಿದೆ ನೋಡಿ. ಮೇಲೆ ಬಾಳೆ ಎಲೆ ಮತ್ತೆ ಈ ಕಡೆ ಎಲೆಗಳೆಲ್ಲ ಸೇರ್ಬಿಟ್ಟು ಕಟ್ಟಿ ಹೆಂಗಿದೆ ನನ್ನ ನ್ಯೂ ಟ್ರೀ ಹೌಸ್. ಇವತ್ತು ರಾತ್ರಿ ಪೂರ್ತಿ ನಾನು ಈ ಒಂದು ಮನೇಲೇ ಇರ್ತಾ ಇರೋದು. ಮತ್ತೆ ನನಗೆ ನೆಕ್ಸ್ಟ್ ಏನಂದ್ರೆ ಈ ಒಂದು ಜಾಗನ ನನಗೆ ನಿದ್ದೆ ಮಾಡೋಕೆ ಕಂಫರ್ಟಬಲ್ ಅನ್ಸಲ್ಲ. ಹಾಗಾಗಿ ಈ ಜಾಗಕ್ಕೂ ಸ್ವಲ್ಪ ಎಲೆಗಳನ್ನ ತಗೊಬಂದು ಹಾಕೋಣ. ರಾತ್ರಿ ಆಗಿದ್ದರಿಂದ ನನ್ನ ಫ್ರೆಂಡಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಸಡನ್ ಆಗಿ ಕಾಲ್ ಮಾಡಿ ಗದ್ದೆ ಹತ್ರ ಇದ್ದೀನಿ, ಎಲ್ಲಿದ್ಯಾ ಬಾ ಅಂದಾಗ ಅದು ಯಾಕೆ ಅಷ್ಟು ಖುಷಿ ಆಯ್ತೋ ಗೊತ್ತಿಲ್ಲ. ಮರದಿಂದನೇ ಆರಿ ಅವನ ಕಣ್ಣು ಮುಚ್ಚಿ ನಾನೇ ಮಾಡಿದ್ದು ನಿಮಗೋಸ್ಕರ. ಮೊನ್ನೆ ಮನೆ ಎಲ್ಲ ಹಾಳಾಗಿದೆ ಅಂತ ಹೇಳ್ತಿದ್ದಲ್ಲ, ರೌಂಡ್ ಹಾಕೋ ನಾನು ಮಾಡಿದ್ದು 1 ಕೋಟಿ ಡ್ರೀಮ್ ಹೌಸ್. ಕಿರಣ್ ತುಂಬಾನೇ ಖುಷಿಯಾಗಿ ಅವ್ನ ಬಾಯಲ್ಲಿ ಮಾತೇ ಬರ್ತಿರ್ಲಿಲ್ಲ. ನಮ್ ನಿಜಗಳು ನಂಬಕ್ಕೆ ಆಗ್ತಾ ಇಲ್ಲ ನನಗೆ. ನನ್ನ ಕಡೆಯಿಂದ ಸ್ಮಾಲ್ ಸರ್ಪ್ರೈಸ್. ನೈಟ್ ಊಟಕ್ಕೋಸ್ಕರ ನಾನು ತಂದಿದ್ದೀನಿ ಮ್ಯಾಗಿ, ಹಾಗೆ ಪೋರ್ಟಬಲ್ ಸ್ಟವ್ ತಂದಿದ್ದೀನಿ. ಮ್ಯಾಗಿ ಮಾಡೋಣ. ಮ್ಯಾಗಿ ಮಾಡ್ತಾ ಮಾಡ್ತಾ ನಾನು ಕಿರಣ್ ನಮ್ಮ ಚೈಲ್ಡ್ಹುಡ್ ನ ಮೆಲ್ಕ್ ಹಾಕಿದ್ವಿ. ಪಾಪ್ ರೆಡಿ ಅಂತ ಹೇಳ್ಬಿಟ್ಟು ಯಾರ ಗಿಡ ಯಾರ ಮುರಿದಾಕಿದ್ದು ಅಂತ ಹೇಳ್ಬಿಟ್ಟು ಇಬ್ರು ಬೆರ್ಸಾಡ್ಕೊಂಡ್ ಬಂದಿದ್ರು. ಓಡಕ್ ಹೋಗ್ಬಿಟ್ಟು ಅವಾಗ ನಿನ್ ಕೂರಿನ ಪ್ಯಾಂಟ್ ಆಗಿ ಜಾರೋಗಿ ಬಿದ್ಬಿಟ್ಟಿತ್ತಲ್ಲ, ಓಡ್ಬೇಕು. ಒಂದ್ ಕಡೆ ಮ್ಯಾಗಿ ಆಗ್ತಿದ್ದಂಗೆ ಕಿರಣ್ ಅವನ ರೈತ ಜೀವನದ ಕಷ್ಟನೇ ಒಂದೊಂದಾಗೆ ಹೇಳ್ತಾ ಬಂದ. ಏನಂತ ನಿಮಗೆ ಗೊತ್ತು, ಈಗ ಒಂದ್ ಟೈಮಲ್ಲಿ ಅದು ಬೆಲೆ ಏರ್ಬಿಡುತ್ತೆ, ಅದು ಹೆಂಗೋ ನಡೆಯುತ್ತೆ ಅದ್ರ ಬಗ್ಗೆ. ಬಟ್ ಕೆಲವೊಂದು ಟೈಮಲ್ಲಿ ಅದು ನಮಗೆ ಲಾಸ್ ಆಗ್ಬಿಡುತ್ತೆ. ನಮಗೆ ಲಾಸ್ ಆದಾಗ ಈಗ ನಾವು ಅಷ್ಟೊಂದು ಇನ್ವೆಸ್ಟ್ ಮಾಡಿರ್ತೀವಿ, ಗೊಬ್ಬರ ಅಂತೆ ಅದು ಇದು ಎಲ್ಲ ತಂದಿರ್ತೀವಿ. 1 ಲಕ್ಷ ಇನ್ವೆಸ್ಟ್ ಮಾಡಿ ಇದು ಮಾಡಿದ್ದೆ ಅಲ್ಲ, 1 ಲಕ್ಷಕ್ಕಿಂತ ಜಾಸ್ತಿನೇ ಬರುತ್ತೆ ಅಂತ ನಾನು ಅನ್ಕೊಂಡೆ. 1 ಲಕ್ಷನೂ ಲಾಸ್ ಆಯ್ತು. ಈ ಕಡೆ ಬೆಳೆನೂ ಬರಲಿಲ್ಲ ನನಗೆ ಕರೆಕ್ಟಾಗಿ. ಈ ವರ್ಷದ ಬೆಳೆನೂ ಕರೆಕ್ಟಾಗಿ ಬರಲಿಲ್ಲ. ಏನು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದು, ಆ 1 ಲಕ್ಷ ಇನ್ವೆಸ್ಟ್ ಮಾಡಿದ್ವಲ್ಲ ಅದನ್ನು ಲಾಸ್ ಆಯ್ತು. ರೈತರಿಗೆ ಹಗ್ಲು ಅಂದ್ರೆ ಏನ್ ಗೊತ್ತಿಲ್ಲ, ನೈಟ್ ಅಂತ ಅಂದ್ರೆ ಏನು ಗೊತ್ತಿಲ್ಲ, ಯಾವ್ದನ್ನು ಲೆಕ್ಕಿಸ್ತಲೇ ಹಗ್ಲು ರಾತ್ರಿ ಬಂದು ಬಗ್ಗಿಸ್ಕೊಂಡು ದುಡಿತಾನೆ ಇರ್ತಾರೆ. ಒಂದಿದ್ದ ದುಡ್ಡಲ್ಲಿ ಅವ್ರು ತಿನ್ನೋದ್ಕಿಂತ 3ನೇ ವ್ಯಕ್ತಿ ಬಂದ್ಬಿಟ್ಟು ತಿಂತಾನಲ್ಲ, ಅದು ಮನ್ಸಿಗೆ ತುಂಬಾ ನೋವಾಗೋದು. ನೀನು ಮನೆಗೆ ಏನು ಮಾಡ್ಕೊಳ್ಳಿಲ್ಲ, ಇಲ್ಲಿಗೆ ಬಂದಿರಲ್ಲ. ಯೂಶಲಿ ಬಂದ್ಬಿಟ್ಟು ಇಲ್ಲೆಲ್ಲ ಮನೆ ಮಾಡ್ಕೊಂಡು ಇಲ್ಲೇ ಇರ್ತಾರಲ್ಲ ನೈಟ್ ಮಲ್ಗಕ್ಕೆ. ಮನೆ ಇತ್ತು ಮಾರೆ, ಈ ಮಳೆ ಎಲ್ಲ ಬಂದ್ಬಿಟ್ಟು ಎಲ್ಲ ಇದಾಗ್ಬಿಟ್ಟು ಎಲ್ಲ ಹಾಳಾಯ್ತು. ಮಾಡ್ಕೊಳೋಣ ಅಂತಿದ್ದೆ, ಇನ್ನೇನು ಅಷ್ಟೊಳಗೆ ಇನ್ನೇನು ನೀನು ಮಾಡ್ಕೊಟ್ಟೆ. ನನಗೆ ನಿಜಗಳು ಏನು ಹೇಳ್ಬೇಕು ಗೊತ್ತಾಗಿಲ್ಲ. ನಾನು ಈ ಬಂದ್ಬಿಟ್ಟು ನಿಜವಾಗ್ಲೂ ಶಾಕ್ ಆಯ್ತು ನನಗೆ. ಮಾತಾಡ್ತಾ ಮ್ಯಾಗಿ ರೆಡಿ ಆಗೋಗಿತ್ತು. ನಾನು ಟೇಸ್ಟ್ ಮಾಡೋಣ, ನಾನು ಮಾಡಿದಂಥ ಬೆಸ್ಟ್ ಮ್ಯಾಗಿ. ರಾತ್ರಿ ತುಂಬಾ ಚಳಿ ಇರೋದ್ರಿಂದ ಸೌದೆ ಹುಡ್ಕೊಂಬೋಣ, ಬೆಂಕಿ ಹಾಕಬೇಕು. ಸೌದೆ ಎಲ್ಲಿ ಹುಡ್ಕೊಂಡ್ ಬರೋದು? ಕಾಡಿ ಹೋಗೋಣ ಬಾವ. ಕಾಡಿನ ಬಗ್ಗೆ ಯಾವಾಗ ಮಾತಾಡ್ತಾರೋ ನನಗೆ ಸ್ವಲ್ಪನೂ ಸೇಫ್ ಅನಿಸ್ಲಿಲ್ಲ. ಕತ್ಲೆ ಆಗಿರೋದ್ರಿಂದ ನನಗೆ ಒಳಗಡೆ ತುಂಬಾ ಭಯ ಆಗ್ತಿತ್ತು. ಆದ್ರೆ ನಾನ್ ನನ್ನ ಫ್ರೆಂಡ್ ಬಗ್ಗೆ ಇನ್ನೂ ನಿಮ್ಮ ಹತ್ರ ಹೇಳೇ ಇಲ್ಲ ನೋಡಿ. ಕಿರಣ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್. ನಮ್ಮನೆ ಹತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಇತ್ತು. ಆ ಒಂದು ಹಾಸ್ಪಿಟಲ್ ಅಲ್ಲಿ ಬಲೂನ್ ಇಟ್ಟು, ಆದ್ರೆ ಅದು ಬಲೂನ್ ಅಲ್ಲ. ನಮ್ ಕಿರಣ್ ಅದನ್ನ ಬಲೂನ್ ಹಾಕೊಂಡು ಅವಾಗ ಹೋಗಿ ತರ್ತಾ ಇದ್ರೆ, ಕಿರಣ್ ನಡ್ಕೊ ಬರ್ಬೇಕಾದ್ರೆ ನಾಯಿ ಓಡಿಸ್ಕೊ ಬಂದ್ಬಿಟ್ಟು ಎದ್ರಕೊಂಡು ಓಡೋಡಿ ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೊಬಿಟ್ಟ. ಅವಾಗ ನಾನು ಹೀರೋಯಿಸಮ್ ತೋರಿಸಿ ನಾಯಿನ ಓಡಿಸ್ದೆ. ಅಲ್ಲಿಂದ ಒಂದೇ ಸ್ಕೂಲಿಗೆ ಜಾಯಿನ್ ಆಗಿ ಪರಿಚಯ ಆಯ್ತು. ರಾತ್ರಿ ಚೆನ್ನಾಗಿ ಮಲ್ಕೊಂಡಿದ್ದೆ, ಆದ್ರೆ ಬೆಳಗಿನ ಜಾವ 4:15 ತುಂಬಾನೇ ಚಳಿ. ಈ 24 ಅವರ್ಸ್ ಚಾಲೆಂಜ್ ನ ಕೊನೆಗೂ ಕೈಬಿಟ್ಟೆ. ನಾನು ಈ ಚಾಲೆಂಜ್ ನ ಸೋತಿರ್ಬೋದು, ಆದ್ರೆ ನನ್ನ ಫ್ರೆಂಡ್ ಮುಖದಲ್ಲಿ ನಗು ಬರ್ಸೋದ್ರಲ್ಲಂತೂ ನಾನು ಸೋಲ್ಲೇ ಇಲ್ಲ. ಈಗ ನನ್ನ ಫ್ರೆಂಡ್ ಒಂದ್ ಮಟ್ಟಿಗೆ ಆರಾಮಾಗಿ ಮಲ್ಕೋಬಹುದು. ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಪ್ರೀತಿ ವ್ಯಕ್ತಪಡಿಸಿ.